ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇಂದಿನ ರೀಡಿಂಗಲ್ಲಿ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ, ಒನ್ ಸೈಡೆಡ್ ಲವ್, ಡಿಸ್ಟೆನ್ಸ್ ಲವ್, ನೀವು ಪ್ರೀತಿ ಮಾಡೋರು ನಿಮ್ಮಿಂದ ತುಂಬ ದೂರನೇ ಇದ್ದರೆ, ಒಂದು ಕ್ಷಣ ಯೋಚಿಸಿ. ನೀವು ಅವರ ಜೊತೆ ಮಾತಾಡದೆ ನೋ ಕಾಂಟ್ಯಾಕ್ಟ್ನಲ್ಲಿ ಇದ್ದಾಗ, ಅವರ ಮನಸ್ಸಿನಲ್ಲಿ ನಿಜವಾಗಿಯೂ ಏನಾಗ್ತಾ ಇದೆ, ಅವರು ಹೊರಗೆ ಹ್ಯಾಪಿ ಆಗಿದ್ದಾರಾ, ಸ್ಟ್ರಾಂಗ್ ಆಗಿದ್ದಾರಾ ಅಂತ ಕಾಣಿಸ್ಕೊಳ್ತಾ ಇದ್ದಾರಾ, ಆದ್ರೆ ಒಳಗೊಳಗೆ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರಾ? ನಿಮ್ಮ ಜೊತೆ ಮಾತಾಡ್ಬೇಕು ಅನ್ನಿಸ್ತಿದ್ಯಾ ಅವ್ರಿಗೆ? ಅಥವಾ ನಿಮ್ಮ ಮೆಮೊರೀಸ್ ಅವರನ್ನು ಕಾಡ್ತಾ ಇದೆಯಾ? ಅವರು ನಿಮ್ಮನ್ನು ಮರ್ತ್ಬಿಟ್ಟಿದ್ದಾರಾ? ಮೂವ್ ಆನ್ ಆಗಿದ್ದಾರಾ? ಅಥವಾ ಇನ್ನೂ ನಿಮಗಾಗಿ ಕಾಯ್ತಾ ಇದ್ದಾರಾ? ಈ ತರ ಹಲವಾರು ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮೈಂಡಲ್ಲಿ ರೀಡ್ ಆಗ್ತಾನೆ ಇರುತ್ತೆ. ಅಂತ ಕ್ವೆಷನ್ಸ್‌ಗೆ ಇಂದಿನ ಟ್ಯಾರೋ ರೀಡಿಂಗ್‌ನಲ್ಲಿ ನಿಮ್ಮ ಪಾರ್ಟ್ನರ್‌ನ ಕರೆಂಟ್ ಎನರ್ಜಿ, ಹಿಡನ್ ಫೀಲಿಂಗ್ಸ್, ನೋ ಕಾಂಟ್ಯಾಕ್ಟ್‌ನಲ್ಲಿ ಅವರು ಎಮೋಷನಲ್ ಸ್ಟೇಟ್ ಮತ್ತು ನಿಮ್ಮ ಬಗ್ಗೆ ಅವ್ರ ಮನಸ್ಸಿನ ನಿಜವಾದ ಥಾಟ್ಸ್ ಏನನ್ನೋದನ್ನ ಕಾರ್ಡ್ಸ್ ಮೂಲಕ ನೋಡ್ಕೊಳ್ಳೋಣ. ಸೊ ನಿಮ್ಮ ಮನಸ್ಸಿನಲ್ಲಿ ಇರುವ ಆ ವ್ಯಕ್ತಿನ ನೆನಪಿಸ್ಕೊಳ್ಳಿ. ಒಂದು ಡೀಪ್ ಬ್ರೆತ್ ತೆಗೆದುಕೊಂಡು ನಿಮ್ಮ ಇಂಟ್ಯೂಷನ್ನ ಟ್ರಸ್ಟ್ ಮಾಡಿ ಕನೆಕ್ಟ್ ಮಾಡಿಕೊಂಡು ಈ ರೀಡಿಂಗ್ನ ನೀವು ನೋಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗಾದರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್. ನೀವು ಅವರ ಲೈಫ್ನಲ್ಲಿ ಇದ್ದಾಗ ಅವರು ನಿಜವಾಗಿಯೂ ಹೇಗೆ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ನೋಡ್ಬೋದು, ಫೋರ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ. ದ ಸೆಕೆಂಡ್ ಕಾರ್ಡ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಥರ್ಡ್ ಕಾರ್ಡ್ ಸೆವೆನ್ ಆಫ್ ವಾಂಡ್ಸ್ ಬಂದಿದೆ. ಟೂ ಆಫ್ ಸ್ವಾರ್ಡ್ಸ್ ಅಂಡ್ ದ ಲಾಸ್ಟ್ ಕಾರ್ಡ್ ಹೆಲ್ಮೆಟ್ ಕಾರ್ಡ್ ಬಂದಿದೆ. ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಆ ವ್ಯಕ್ತಿನ 3 ಬಾರಿ ಖುಷಿ ಖುಷಿಯಾಗಿ ಅವರ ಹೆಸರನ್ನು ನಿಮ್ಮ ಜೊತೆ ಸೇರಿಸ್ಕೊಂಡು ಹೇಳಿ. ಅವರ ಇಮೇಜ್ ಇದ್ರೆ, ಫೋಟೋಸ್ ಇದ್ರೆ ಆ ಫೋಟೋಸ್ನ ನೋಡಿ ಒಂದು ಕ್ಷಣ ಪ್ರಾರ್ಥನೆ ಮಾಡಿ ನೀವು ಈ ರೀಡಿಂಗ್ನ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಲೆಟ್ಸ್ ಸ್ಟಾರ್ಟ್. ಇಲ್ಲಿ ನೋಡ್ಬೋದು, ಮೊದಲಿಗೆ ಫೋರ್ ಆಫ್ ಸ್ವಾರ್ಡ್ಸ್ ಬಂದಿದೆ. ನೋ ಕಾಂಟ್ಯಾಕ್ಟ್ನಲ್ಲಿ ಅವರು ಈಗ ಎಮೋಷ್ನಲಿ ಟಯರ್ಡ್ ಆಗಿರ್ಬೋದು. ನನಗೆ ಸ್ವಲ್ಪ ಸ್ಪೇಸ್ ಬೇಕು, ಹೊರಗೆ ಅವರು ಏನೂ ಆಗಿಲ್ಲದಂತೆ ಕಾಮ್ ಆಗಿ ಕಾಣಿಸ್ಕೊಂಡ್ರು ಕೂಡ ಒಳಗೆ ರಿಲೇಶನ್ಶಿಪ್ ಬಗ್ಗೆ ಸಾಕಷ್ಟು ಯೋಚನೆ ನಡೀತಾ ಇರ್ಬೋದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಈಗಲೇ ಏನನ್ನೂ ಮಾಡೋದಕ್ಕೆ ಹೋಗಬೇಡಿ. ಮೊದಲು ನಿಮ್ಮ ಅವರ ಮನಸ್ಸನ್ನು ಕಾಮ್ ಆಗಿ ಮಾಡ್ಕೋಬೇಕಾಗಿದೆ. ಆದ್ರಿಂದ ನೀವು ಬ್ಯಾಕ್ ಟು ಬ್ಯಾಕ್ ಚೇಸ್ ಮಾಡಬೇಡಿ. ಅವರು ಕಮ್ಯುನಿಕೇಷನ್ ಮಾಡಬೇಕು ಅನ್ಸಿದ್ರೆ ಮಾಡಲಿ, ತಕ್ಷಣ ಆ್ಯಕ್ಷನ್ ತೆಗೆದುಕೊಳ್ಳೋದು ಬೇಡ ಅಂತ ಅನ್ಸಿದ್ರೆ ಪಾಸ್ ಮಾಡಿದ್ರೆ ಪಾಸ್ ಮಾಡಲಿ. ಅವ್ರಿಗೆ ಪರ್ಸ್ನಲ್ ಸ್ಪೇಸ್ನ ಕೊಡೋದು ತುಂಬ ಮುಖ್ಯ ಆಗಿದೆ ಇವಾಗ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೆಕೆಂಡ್ ಕಾರ್ಡ್. ನಿಮ್ಮ ವ್ಯಾಲ್ಯೂ ನನಗೆ ಗೊತ್ತಿದೆ ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಾ ಇದ್ದಾರೆ. ಈ ಕಾರ್ಡ್ ತುಂಬ ವಾರ್ಮ್ ಎನರ್ಜಿ ಕೊಡ್ತಾ ಇದೆ. ಅವರು ನಿಮ್ಮನ್ನ ಕೇರಿಂಗ್, ಸಪೋರ್ಟಿವ್ ಮತ್ತೆ ಎಮೋಷನಲ್ ವ್ಯಾಲ್ಯುಬಲ್ ಪರ್ಸನ್ ಆಗಿ ನೋಡ್ತಾ ಇರೋದು ಸಾಧ್ಯತೆ ಹೆಚ್ಚು ಇದೆ. ಆದ್ರೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಇದ್ರೂ ಕೂಡ ನೀವು ಅವರಿಗೆ ಕೊಟ್ಟ ಕೇರ್ ಇರ್ಬೋದು ಅಥವಾ ಕಂಫರ್ಟ್ ಅನ್ನ ನೆನಪಿಸ್ಕೊಳ್ಳುವ ಎನರ್ಜಿ ಕಾಣಿಸ್ತಿದೆ. ಅವರ ಮನಸ್ಸಿನಲ್ಲಿ ಅವರು ನನ್ನನ್ನು ನಿಜವಾಗಿಯೂ ಕೇರ್ ಮಾಡ್ತಾ ಇದ್ದಾರಾ ಎಂಬ ರಿಯಲೈಸೇಷನ್ ಕೂಡ ಇಲ್ಲಿ ಹೆಚ್ಚು ಕಾಣಿಸ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಇಲ್ಲಿ ಥರ್ಡ್ ಕಾರ್ಡ್ ಸೆವೆನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಾನು ನನ್ನ ಫೀಲಿಂಗ್ಸ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದು ಹೆಚ್ಚು ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪಾರ್ಟ್ನರ್ ಇವಾಗ ಏನೇ ಫೀಲಿಂಗ್ಸ್ ಬಂದ್ರು ಪ್ರೊಟೆಕ್ಟ್ ಮಾಡ್ಕೋಬೇಕು ನನ್ನನ್ನ ನಾನು. ಇಲ್ಲಿ ಎಮೋಷನಲ್ ವಾಲ್ ಕಾಣಿಸ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ. ಅವರು ತಮ್ಮ ಫೀಲಿಂಗ್ಸ್ ಅನ್ನು ಓಪನ್ಲಿ ಎಕ್ಸ್‌ಪ್ರೆಸ್ ಮಾಡದೇ ಇರ್ಬೋದು, ಅಥವಾ ಈಗೋ ಅಥವಾ ಸೆಲ್ಫ್ ಪ್ರೊಟೆಕ್ಷನ್ ಇರ್ಬೋದು. ಫಿಯರ್ ಆಫ್ ಗೆಟಿಂಗ್ ಹರ್ಟ್ ಆಗಿ ಕಾಣಿಸ್ತಾ ಇದೆ. ಡಿಫೆನ್ಸಿವ್ನೆಸ್ ಕಾಣಿಸ್ತಾ ಇದೆ. ತಮ್ಮ ಡಿಸಿಷನ್ ಅನ್ನ ಜಸ್ಟಿಫೈ ಮಾಡ್ಕೊಳ್ಳುವಂತ ಎನರ್ಜಿ ಇಲ್ಲಿ ನನಗೆ ಕಾಣಿಸ್ತಾ ಇದೆ. ಅವರಿಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದ್ರೂ ಕೂಡ ನಾನು ಮತ್ತೆ ಫಸ್ಟ್ ಮೂವ್ ಮಾಡಬಾರ್ದು ಎಂದು ತಮ್ಮನ್ನು ತಾವು ತಡೆ ಹಿಡ್ಕೊಂಡು ಹೆಚ್ಚು ಕೂತಿರೋಂಥ ಸಾಧ್ಯತೆ ಇಲ್ಲಿ ಹೆಚ್ಚು ಇದೆ. ತುಂಬಾ ಡಿಫೆನ್ಸಿವ್ ಅಂಡ್ ಅಸರ್ಟಿವ್ ಲವ್ ಅಂತ ಹೇಳ್ಬೋದು. ಫೋರ್ತ್ ಕಾರ್ಡ್ ಇಲ್ಲಿ ಟೂ ಆಫ್ ಸ್ವಾರ್ಡ್ಸ್ ಬಂದಿದೆ. ನಾನು ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಇದು ಸ್ಟ್ರಾಂಗ್ ಇಂಡಿಸಿಷನ್ ಕಾರ್ಡ್ ಅಂತಾನೆ ಹೇಳ್ಬೋದು. ಅವರ ಹಾರ್ಟ್ ಒಂದು ಡೈರೆಕ್ಷನ್ ನಲ್ಲಿ ಹೋಗ್ತಾ ಇದೆ, ಮೈಂಡ್ ಇನ್ನೊಂದು ಡೈರೆಕ್ಷನ್ ನಲ್ಲಿ ಹೋಗ್ತಾ ಇದೆ. ಅವರು ಯೋಚನೆ ಮಾಡ್ತಾ ಇರ್ಬೋದು, ಇವಾಗ ಮತ್ತೆ ಮಾತಾಡ್ಬೇಕಾ, ಅವರು ನನ್ನನ್ನು ಅಕ್ಸೆಪ್ಟ್ ಮಾಡ್ತಾರಾ,
ಮತ್ತೆ ಹತ್ತಿರವಾದ್ರೆ ಇಂದಿನ ಪ್ರಾಬ್ಲಮ್ಸ್ ರಿಪೀಟ್ ಆಗುತ್ತಾ? ಈ ತರ ಡಿಲಿಷನ್ ಅಲ್ಲಿ ಇದ್ದಾರೆ. ಅದೇ ಪರಿಣಾಮವಾಗಿ ಅವರು ಸೈಲೆನ್ಸ್ ಚೂಸ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಈ ತರ ಪ್ರಶ್ನೆಗಳು ಅವರಿಗೆ ಮೂಡ್ತಾ ಇರೋದ್ರಿಂದ ಅವರು ಸ್ವಲ್ಪ ನೀವೇನೇ ಮಾಡಿದ್ರು ರಿಪ್ಲೈ ಮಾಡಲ್ಲ. ನೀವೇನೇ ತರ ಮೆಸೇಜ್ ಕಳಿಸ್ಬೋದು, ಸೋಷಿಯಲ್ ಮೀಡಿಯಾ ಅಲ್ಲಿ ಹಿಂದೆ ಬೀಳ್ಬೋದು, ಸ್ಪೈ ಮಾಡ್ಬೋದು, ಏನೇ ಮಾಡಿದ್ರು ಸೈಲೆನ್ಸ್ ಇಸ್ ಮೈ ರೆಸ್ಪಾನ್ಸ್ ಫಾರ್ ರೈಟ್ ನಾವ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಲಾಸ್ಟ್ ಕಾರ್ಡ್ ನೋಡ್ಬೋದು, ಹೆರ್ಮಿಟ್ ಕಾರ್ಡ್ ಬಂದಿದೆ. ನಾನು ಒಬ್ಬನೇ ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಬೇಕಾ ಅಂತ ನೀವು ಕೇಳಿದ್ರೆ, ಇದು ನೋ ಕಾಂಟ್ಯಾಕ್ಟ್ ತುಂಬಾ ಫಿಟ್ಟಿಂಗ್ ಕಾರ್ಡ್ ಆಗಿದೆ ಇದಿಲ್ಲಿ. ಸೊ ಹೆರ್ಮಿಟ್ ಅಂದ್ರೇನೆ ವಿಡ್ರಾವಲ್, ಡೀಪ್ ಥಿಂಕಿಂಗ್ ಮತ್ತೆ ಸೆಲ್ಫ್ ರಿಫ್ಲೆಕ್ಷನ್ ಆಗಿರೋದ್ರಿಂದ ಅವರು ಈಗ ನಿಮ್ಮ ಪಾರ್ಟ್ನರ್ ಈಗ ಹೊರಗಿರೋ ಹೊರಗಡೆ ತುಂಬಾ ತಾಳ್ಮೆಯಿಂದ ಆನ್ಸರ್‌ನ ಹುಡುಕ್ತಾ ಇದ್ದಾರೆ. ಎನರ್ಜಿಲಿ ಏನೋ ಒಂದು ಎಲ್ಲೋ ಒಂದು ಡೈರೆಕ್ಷನ್‌ನಲ್ಲಿ ಹೋಗಿ ಏನೋ ಮಿಸ್ ಆಗಿದೆ, ಏನೋ ತಪ್ಪಾಗ್ತಾ ಇದೆ, ಇಲ್ಲ ಏನೋ ಒಂದು ಸಮಥಿಂಗ್ ಈಸ್ ನಾಟ್ ರೈಟ್ ಅಂತ ಅನ್ನಿಸ್ತಾ ಇದೆ. ಇಲ್ಲ ಅವ್ರು ಇರೋಂಥ ವಾತಾವರಣ ಇರ್ಬೋದು, ಅವ್ರು ಇರೋಂಥ ಪರಿಸ್ಥಿತಿ ಇರ್ಬೋದು, ಯಾವ್ದೋ ಸರಿ ಇಲ್ಲ ಅಂತ ಅವ್ರಿಗೆ ಇವಾಗ ಆಲ್ರೆಡಿ ಅನಲೈಸ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಕಂಪ್ಲೀಟ್‌ಲಿ ಫರ್ಗೆಟ್ ಮಾಡಿದ್ದಾರೆ ಅಂತ ಇಲ್ಲಿ ಏನು ಹೇಳೋದಕ್ಕಾಗಲ್ಲ. ಬದಲಾಗಿ ನನಗೆ ಏನು ಬೇಕು? ಈ ರಿಲೇಶನ್‌ಶಿಪ್‌ನ ಅರ್ಥ ಏನು? ಈ ಫ್ರೆಂಡ್‌ಶಿಪ್‌ನ ಅರ್ಥ ಏನು? ಯಾಕೆ ಇವರು ನನ್ನ ಹಿಂದೆ ಬಿದ್ದಿದ್ದಾರೆ? ಈ ತರ ನಾನು ಮುಂದೆ ಏನ್ ಮಾಡ್ಬೇಕು ಅಂತ ಡೀಪರ್ ಕ್ವೆಶ್ಚನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸಿಂಬಾಲಿಕ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಅವ್ರ ಮನಸ್ಸಿನಲ್ಲಿ ತುಂಬಾನೇ ಮೌನವನ್ನ ಇಲ್ಲಿ ನೋಡೋ ತರ ಕಾಣಿಸ್ತಾ ಇದೆ. ಏನಕ್ಕಂದ್ರೆ ಅವ್ರಿಗೆ ಇವಾಗ ಏನ್ ಫೀಲ್ ಆಗ್ತಾ ಇಲ್ಲ ಅಂತ ಏನು ಹೇಳೋದಕ್ಕಾಗಲ್ಲ. ಆದ್ರೆ ಥಾಟ್ಸ್ ಇರ್ಬೋದು, ಎಮೋಷನ್ಸ್ ಇರ್ಬೋದು, ಇನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸ್ಪೇಸ್ ಬೇಕಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಕೇರ್ ಮತ್ತು ನಿಮ್ಮ ವ್ಯಾಲ್ಯೂ ಅವ್ರಿಗೆ ಗೊತ್ತಿದೆ. ಆದ್ರೆ ಮತ್ತೆ ಹರ್ಟ್ ಆಗುವ ಭಯದಿಂದ ಅವರು ತಮ್ಮ ಹಾರ್ಟ್‌ನ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ನಿಮ್ಮೊಂದಿಗೆ ಮಾತಾಡ್ಬೇಕಾ? ಅಥವಾ ಇನ್ನೂ ವೇಟ್ ಮಾಡ್ಬೇಕಾ? ಈ ತರ ಕನ್‌ಫ್ಯೂಷನ್‌ನಲ್ಲಿ ಇದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಅದಕ್ಕಾಗಿ ಇವಾಗ ಒಬ್ಬಂಟಿಯಾಗಿ ಅವರು ಫೀಲಿಂಗ್ಸ್‌ನ ಯೋಚನೆ ಮಾಡೋದಿಕ್ಕೆ ನಾವು ಟೈಮ್ ಕೊಡ್ಬೇಕಾಗುತ್ತೆ. ಓವರಾಲ್ ಎನರ್ಜಿನ ನಾವು ನೋಡೋದಾದ್ರೆ ಸೈಲೆನ್ಸ್ ಮತ್ತೆ ಹೀಲಿಂಗ್ ಆಗ್ತಾ ಇದೆ. ನಿಮ್ಮ ವ್ಯಾಲ್ಯೂನ ರಿಮೆಂಬರ್ ಮಾಡ್ಕೊಳ್ತಾ ಇದ್ದಾರೆ. ಎಮೋಷನಲ್ ವಾಲ್ಸ್ ಇದೆ. ಕನ್ಫ್ಯೂಷನ್ ಮತ್ತೆ ಇಂಡೈರೆಕ್ಷನ್, ಇಂಡಿಸಿಷನ್ಸ್ ಇಲ್ಲಿ ಹೆಚ್ಚು ಕಾಣಿಸ್ತಾ ಇದೆ. ವಿಡ್ರಾವಲ್ಸ್ ನಡೀತಾ ಇದೆ. ಡೀಪ್ ರಿಫ್ಲೆಕ್ಷನ್ ನಡೀತಾ ಇದೆ. ಸೊ ಈ ಸ್ಪ್ರೆಡ್‌ನಲ್ಲಿ ಇಮಿಡಿಯೇಟ್ ಕಮ್ಯುನಿಕೇಷನ್‌ಗಿಂತ ಎಮೋಷನಲ್ ಪ್ರಾಸೆಸಿಂಗ್ ಹೆಚ್ಚು ನನಗೆ ಕಾಣಿಸ್ತಾ ಇದೆ. ಅವರು ನಿಮ್ಮನ್ನ ಕಂಪ್ಲೀಟ್‌ಲಿ ಫರ್ಗೆಟ್ ಮಾಡಿದ್ರೆ ಈ ತರ ಕಾರ್ಡ್ಸ್ ತೋರ್ಸೋದೇ ಇಲ್ಲ. ಆದ್ರೆ ಈ ಕ್ಷಣದಲ್ಲಿ ಅವರು ತಮ್ಮ ಫೀಲಿಂಗ್ಸ್ ಅನ್ನ ಒಳಗೆ ಇಟ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡುವ ಎನರ್ಜಿ ಹೆಚ್ಚು ಕಾಣಿಸ್ತಾ ಇದೆ. ಸೊ ನೋ ಕಾಂಟ್ಯಾಕ್ಟ್ ಅವರ ಬಿಗ್ಗೆಸ್ಟ್ ಲೆಸನ್ ಬಹುಶಃ ನನಗನ್ಸಿರೋ ಪ್ರಕಾರ ಕ್ಲಾರಿಟಿನ ಅವರು ತಗೋಬೇಕಾಗಿದೆ. ತಮ್ಮ ಫೀಲಿಂಗ್ಸ್ ಅನ್ನ ಮತ್ತು ನಿಜವಾಗಿ ಈ ರಿಲೇಶನ್‌ಶಿಪ್ ಅಲ್ಲಿ ಏನ್ ಬಯಸ್ತಾ ಇದ್ದಾರೆ ಅನ್ನೋದನ್ನ ಅವರು ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಈ ರೀಡಿಂಗ್ ಒಂದು ಹೋಪ್ ಅಂಡ್ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ವಿಲ್ ಸಿ ಸೊ ಏಂಜೆಲ್ ಗೈಡೆನ್ಸ್ ಕಡೆಯಿಂದ ನಿಮ್ಗೆ ಏನ್ ಬರ್ತಾ ಇದೆ? ಯಾವ ಕಾರ್ಡ್ ಬರ್ತಾ ಇದೆ ಅಂತ ನೋಡೋಣ. ಓಕೆ. 0404 ಬರ್ತಾ ಇದೆ. ಸ್ಲೋ ಡೌನ್ ಅಂತ ಬರ್ತಾ ಇದೆ. ನೀವು ನೋಡ್ಬೋದು ಇವತ್ತಿನ ಬಂದಿರೋ ಟ್ಯಾರೋ ರೀಡಿಂಗ್ ಅಲ್ಲಿ ಪ್ಲಸ್ ಇವತ್ತಿನ ಬರೋ ಏಂಜೆಲ್ ಗೈಡೆನ್ಸ್ ಅಲ್ಲೂ ಕೂಡ ನಿಮ್ಗೆ ಸ್ಲೋ ಡೌನ್ ಅಂತ ಹೇಳ್ತಾ ಇದೆ. ಸೊ ನೀವು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ನಿಮ್ಮ ಪವರ್ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ತುಂಬಾ ಕ್ಲೋಸ್ ಅಟೆನ್ಷನ್ ಕೊಡಿ. ಸೊ ನಿಮ್ಮ ಲೈಫಲ್ಲಿ ಇರುವಂತ ಪರ್ಸನ್ ಯಾರೇ ಇರ್ಬೋದು, ಸೊ ಅವರಿಗೆ ಅಟೆನ್ಷನ್ ಕೊಡಿ, ಪೀಸ್ ಕೊಡಿ, ಸ್ವಲ್ಪ ಸ್ಪೇಸ್‌ನ ಕೊಡ್ಬೇಕಾಗತ್ತೆ. ನಿಮ್ಮ ಫೀಲಿಂಗ್ಸ್ ಇರ್ಬೋದು, ಏನೇ ಇರ್ಬೋದು, ಸ್ವಲ್ಪ ನೀವು ಹೋಲ್ಡ್ ಆನ್ ಮಾಡೋದ್ರಿಂದ ಸೊ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಸೊ ಲೆಟ್ ಮಿ ಪಿಕ್ ಒನ್ ಮೋರ್ ಕಾರ್ಡ್. ಕಂಪ್ಯಾಷನ್ ಅಂತ ಬರ್ತಾ ಇದೆ. 2020 ಮರ್ಸಿ ಬೇಕಾಗಿದೆ. ಡಿಪ್ಲೊಮ್ಯಾಟಿಕ್ ಆಗಿರ್ಬೇಕಾಗಿದೆ. ಇಟ್ಸ್ ಎ ಕನ್ಫರ್ಮೇಷನ್ ದಟ್ ಯುವರ್ ಅಸಂಪ್ಷನ್ ಅಂಡ್ ಬಿಲೀಫ್ಸ್ ಆರ್ ಕರೆಕ್ಟ್ ಅಂತ ಇಲ್ಲಿ ಬರ್ತಾ ಇದೆ. ಸೊ ನೀವು ಏನ್ ಅನ್ಕೊಳ್ತಾ ಇದ್ದೀರಾ, ಅವ್ರಿಗೆ ಫೀಲಿಂಗ್ಸ್ ಇದೆ. ಆದ್ರೆ ಅವರು ಯಾವುದೋ ಒಂದು ಒತ್ತಡದಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಈ ರೀಡಿಂಗ್ ಅಲ್ಲಿ ಗೊತ್ತಾಗಿರೋದ್ರಿಂದ ಸೊ ಅವ್ರಿಗೆ ಸ್ವಲ್ಪ ಸ್ಪೇಸ್ ಕೊಡ್ಬೇಕಾಗಿದೆ. ಸೊ ನೀವು ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಸೊ the last card for you,
ನಿಮ್ಮ ವಿಲ್ ಪವರ್‌ನ ನೀವು ಟ್ರಸ್ಟ್ ಮಾಡಿ. ಸೊ ಅದೇ ನಿಮ್ಮ ಸಕ್ಸಸ್ ಅಚೀವ್ಮೆಂಟ್‌ಗೆ ತೋರಿಸೋ ದಾರಿ ಲಕ್‌ಗೆ ಅಂತ ಹೇಳ್ತಾ ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದೇ ಥರ ಪರ್ಸನಲ್ ರೀಡಿಂಗ್ ಬೇಕು, ಯಾವುದಾದ್ರೂ ಸಮಸ್ಯೆ ಇದ್ದರೆ ಖಂಡಿತ ನೀವು ನನ್ನ ಜೊತೆ ಹಂಚ್ಕೋಬೇಕು ಅನಿಸ್ತಾ ಇದ್ದರೆ ಆ್ಯಂಡ್ ನನ್ನ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅನಿಸಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಕನೆಕ್ಟ್ ಆಗಿ. ಆ್ಯಂಡ್ ಟ್ಯಾರೋ ರೀಡಿಂಗ್ ಚಾರ್ಜಸ್ ₹399 ಟ್ಯಾರೋ ರೀಡಿಂಗ್ ಚಾರ್ಜಸ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.